ಅಡುಗೆ ಸಿಲಿಂಡರ್ಗಾಗಿ ಗ್ರಾಹಕರು ಪರದಾಟವನ್ನ ಪಡ್ತಾ ಇದ್ದು, ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಜಮಾಯಿಸಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಆದಿಶಕ್ತಿ ಎಂಟರ್ಪ್ರೈಸಸ್ ಗ್ಯಾಸ್ ಏಜೆನ್ಸಿ ಎದುರಲ್ಲಿ ಖಾಲಿ ಸಿಲಿಂಡರ್ ತಂದು ನೂರಾರು ಮೀಟರ್ ಸರತಿ ಸಾಲಿನಲ್ಲಿ ಗ್ರಾಹಕರು ನಿಂತಿದ್ದು, ಬುಕ್ ಮಾಡಿದ್ರು ಕೂಡ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಕೆಲಸ ಬಿಟ್ಟು ಕಾಯ್ತಾ ಇದ್ದಾರೆ. ಸಿಲಿಂಡರ್ ವಾಹನ ಬಂದಿದೆ, ಎಲ್ಲರಿಗೂ ಸಿಲಿಂಡರ್ ಸಿಗುತ್ತೆ ಅಂತ ಹೇಳಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹೇಳಿದ್ರು. ಈ ಸಮಯದಲ್ಲಿ ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕದಿಂದ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನಂತರ ಗ್ರಾಹಕರು ಈ ಸಮಸ್ಯೆಯನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅಂತ ಕೋರ್ಕೊಂಡ್ರು. ಸುಮಾರು ದಿವಸಗಳಿಂದ HP ಗ್ಯಾಸ್ ಅನ್ನು ಬುಕ್ ಮಾಡಿದ್ರು, ಮನೆಗೆ ಕಳಿಸು ಅಂತಂದು ಹೇಳಿದ್ರು. ಯಾವುದೇ ರೀತಿಯಾದಂಥ ಡೋರ್ ಡೆಲಿವರಿ ಬಂದಿಲ್ಲ. ಸ್ವತಃ ನಾವು ಹೋದ್ರೆ ಟಿಕೆಟ್ ಸಲುವಾಗಿ ಒಂದು ತಾಸು ಗಟ್ಟಲೆ ನಿಲ್ಲಬೇಕು, ಒಳ್ಳೆ ಗ್ಯಾಸಿನ ಸಲುವಾಗಿ ಸರಿಸುಮಾರು 4 ರಿಂದ 5 ತಾಸು ನಿಲ್ಲಬೇಕು. ಇದೇ ರೀತಿ ಆದರೆ ಸಾರ್ವಜನಿಕರು ಇವತ್ತು ತಿನ್ನೋರ ಪರಿಸ್ಥಿತಿ ಏನಾಗುತ್ತೆ? ಒಂದು ಗ್ಯಾಸಿನ ಸಲುವಾಗಿ ಕೂಲಿ ನಾಲಿ ಮಾಡ್ತಿರ್ತಾರೆ, ಅದನ್ನು ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಇದನ್ನು ಸೂಕ್ತ ಅಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ಎಚ್ಚರ ವಹಿಸಿ ಇದನ್ನು ಸರಿಯಾಗಿ ಸದ್ಬಳಕೆ ಆಗಿ ಎಲ್ಲರಿಗೂ ಮನೆ ತಲುಪುವಷ್ಟು ಕೊಡಬೇಕು. ಗ್ಯಾಸ್ಗಳು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಗ್ಯಾಸ್ ಓನರು, ಆದರೂ ಇಷ್ಟು ಪಾಳೆ ಐತಿ, ಇಷ್ಟು ಜನರಿಗೆ ಗ್ಯಾಸ್ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಇದ್ರ ಮುಂದಿನ ಪರಿಣಾಮ ಏನಾಗುತ್ತೆ ಏನು, ಇದ್ರ ಬಗ್ಗೆ ಅಧಿಕಾರಿಗಳು ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನಾನು ಶ್ರೀಕಾಂತ್ ಸಿ ಹೊಸಮನಿ ಅಂತ ಮಾತಾಡೋದು, ಆದಿಶಕ್ತಿ ಎಂಟರ್ಪ್ರೈಸಸ್ ಇಳಕಲ್ ಡೀಲರ್ ಮಾತಾಡೋದು. ಇಲ್ಲಿ ಯಾವುದೇ ಸಿಲಿಂಡರ್ ಆಗಲಿ ಕಮರ್ಷಿಯಲ್ ಆಗಲಿ ಯಾವುದೇ ಸಮಸ್ಯೆ ಇಲ್ಲ. ಗಾಡಿ ಬಂದಿದ್ದಾವೆ, ಜನರಲ್ಲಿ ಆತಂಕ ಐತಿ, ಆದರೆ ಯಾವುದೇ ಆತಂಕ ಇಲ್ಲ ಇಲ್ಲಿ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಯಾವುದೇ ಸ್ಕೇರ್ಸಿಟಿ ಆಗಲಿ, ಕಮರ್ಷಿಯಲ್ ಆಗಲಿ, ಡೊಮೆಸ್ಟಿಕ್ ಆಗಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಹಳೆ ಪ್ರಕಾರ ಆಸ್ ಪರ್ OTP ಪ್ರಕಾರ ಕಸ್ಟಮರ್ಸಿಗೆ ಯಾವುದೇ ತರನಾದ ಬಿಲ್ ವಿತ್ ಬಿಲ್ ತರನಾಗಿ ಮನೆಗೆ ನಾವು ಕಳಿಸ್ತಾ ಇದ್ದೀವಿ. 25 ದಿವಸ ಅಂತ ಕಂಪನಿ ಮಾಡಿದಾರೆ. ಈಗ ಅದನ್ನೇ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಯಾರ. ಎಷ್ಟು ದಿವಸ ಮಾಡ್ಯಾರ ಗೊತ್ತಿಲ್ಲ, ಆದರೂ ಎಲ್ಲರಿಗೆ ಸಿಗಾಕತ್ತಾವ. ಜನರಲ್ಲಿ ಏನೇ ಸಿಗ್ತಾವಿಲ್ಲ ಅಂತ ತಿಳ್ಕೊಂಡು ಆತಂಕ ಐತಿ. ಅದು ಆತಂಕ ಬೇಡ. ಹೀಗಾಗಿ ಯಾವುದೇ ಕಸ್ಟಮರಿಗಾಗಲಿ ಗ್ರಾಹಕರಿಗೆ ಯಾವುದೇ ಇದರಲ್ಲಿ ಆತಂಕ, ಸಿಲಿಂಡರ್ ಬಗ್ಗೆ ಆತಂಕ ಬೇಡ ಅಂತ ತಿಳ್ಕೊಂಡು ನನ್ನ ಮನವಿ. ಹೆಚ್ಚಿನ ರೇಟ್ ನಮ್ಮ ಬಿಲ್ ಪ್ರಕಾರ, ನಮ್ಮ ಬಿಲ್ಗಿಂತ ಹೆಚ್ಚಿಗೆ 1 ಪೈಸೆ ಯಾರೂ ಕೊಡಬೇಡ್ರಿ. ಗ್ರಾಹಕರಲ್ಲಿ ಮನವಿ ಸಿಗುದಿಲ್ಲ ಅಂತ ತಿಳ್ಕೊಂಡು ನಮ್ಮ ಡೆಲಿವರಿ ಬಾಯ್ಜಿಗೆ ಏನಾದರೂ ಟಿಪ್ಸ್ ಕೊಡೋದಾಗಲಿ ಏನೂ ಮಾಡಬೇಡ್ರಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.